ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸಿಲಿನಿಂದ ಆಗಿರೋ ಟ್ಯಾನನ್ನು ಹೇಗೆ ರಿಮೂವ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇಲ್ಲಿ ಬಂದು ನಾವು ಡಿಟ್ಯಾನ್ ಮಾಡ್ತಿದ್ದೀವಿ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಇದೇ ಮೊದಲು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಿದ್ದೀರ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವಾಗ ತೋರಿಸೋಣ. ಫಸ್ಟಾಗಿ ಬಂದು ನಾವು ಇಲ್ಲಿ ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಫಸ್ಟು ಫೇಸ್ನ ಫುಲ್ಲು ಕ್ಲೆನ್ಸ್ ಮಾಡ್ಕೊತಿದ್ದೀವಿ. ಏನೇ ಡಸ್ಟ್ ಇದ್ರೂ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಆನಂತರ ನಾವು ಪ್ಯಾಕ್ನ ಹಾಕೋದು. ಸೊ ಬನ್ನಿ ಇವಾಗ ಇದರಲ್ಲಿ ಹೇಗಾಗತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನಾವು ಯಾವುದೇ ಫೇಸ್ ಪ್ಯಾಕ್ನ ಯೂಸ್ ಮಾಡೋಕ್ಕಿಂತ ಮೊದಲು ಫೇಸ್ನ ಕ್ಲನ್ಸಿಂಗ್ ಮಾಡೋದು ಬಿಟ್ಟು ನಂತರ ನಾವು ಅದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಬಂದು ನೇಚರ್ಸ್ ಬ್ರ್ಯಾಂಡು ಡಿಟನ್ ಪ್ಯಾಕ್ನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ಮತ್ತು ನೆಕ್ಕಿಗೆ ಈ ಕ್ವಾಂಟಿಟಿ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಕೈಯಲ್ಲೇ ಅಪ್ಲೈ ಮಾಡ್ತಿದ್ದೀನಿ. ಸೊ ಇದನ್ನು ಕೈಯಲ್ಲಿ ಸಹ ಅಪ್ಲೈ ಮಾಡಬಹುದು. ಸೊ ಈ ಪ್ಯಾಕ್ ಬಂದು 15ರಿಂದ 20 ನಿಮಿಷ ಇದ್ದರೆ ಸಾಕು, ನೀಟಾಗಿ ಡ್ರೈ ಆಗುತ್ತೆ. ಸೊ ಪ್ಲೈನ್ ವಾಟರಿಂದ ನಂತರ ನೀವು ಫೇಸ್ ವಾಶ್ ಮಾಡ್ಬೋದು. ಡಿಟನ್ ಪ್ಯಾಕ್ನ ಬಂದು ಆಲ್ ಟೈಪ್ ಸ್ಕಿನ್ನೇ ಯೂಸ್ ಮಾಡ್ಬೋದು. ಇದು ಯಾವುದೇ ಇಚ್ಚಿಂಗ್ ಇರೋದಿಲ್ಲ ಮತ್ತು ರ್ಯಾಷಸ್ ಬರೋದು ಆ ಥರ ಏನೂ ಇರೋದಿಲ್ಲ. ಸೊ ಕೂಲಾಗಿರುತ್ತೆ. ಸೊ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಸಹ ಇದನ್ನು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಪ್ಯಾಕ್ನ ರಿಮೂವ್ ಮಾಡಿದ ನಂತರ ರಿಸಲ್ಟ್ ಹೀಗಿರುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.